ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಚರ್ಚಿಗೆಲ್ಲ ಹೋಗಿ ಬಂದ್ವಿ. ಗಂಟೆ ಈಗ 12:15 ಆಗ್ತಾ ಬಂತು. ಈಗ ಒಂದು ಚಿಕ್ಕ ಫಂಕ್ಷನಿಗೆ ಹೋಗ್ಲಿಕ್ಕೆ ಅಂದರೆ ಅಣ್ಣನ ಮಗಳ ಬರ್ತ್ಡೇ ಮೊನ್ನೆ ಆಗಿದೆ, ಬಟ್ ಅದರ ಒಂದು ಜಸ್ಟ್ ಸಿಂಪಲ್ ಸೆಲೆಬ್ರೇಷನ್ ಇವತ್ತು ಮಾಡೋದು. ಹಾಗೆ ಈಗ ಹೋಗ್ಲಿಕ್ಕೆ ಉಂಟು. ಹಾಗೆ ಚರ್ಚಿಂದ ಬರುವಾಗ ಇಷ್ಟು ಹೊತ್ತಾಯಿತು, 12:20 ಈಗ ಹೋಗುದು. ಇನ್ನು ಎಲ್ಲರಲ್ಲಿ ಇದ್ದಾರೆ, ಮಗ ಕೂಡ ಹೋದು ಬಾವನ ಜೊತೆ. ಇನ್ನು ನಾನು, ಅಮ್ಮ, ಹಸ್ಬೆಂಡ್ ಹೋಗಲಿಕ್ಕೆ ಬಾಕಿ. ಹಾಗೆ ಹೋಗೋದು ಈಗ. ಗಂಟೆ ಅದೇ ನಾನು ಹೇಳಿದಲ್ಲ 12:20 ಆಗ್ತಾ ಬಂತಂತೇಳಿ, ಬೇಗ ಹೋಗಬೇಕು. ಹಾಗೆ ಗೈಸ್, ಇವತ್ತೊಂದು ಒಳ್ಳೆ ಬಿಸಿಲು, ಎಂಥ ಸೆಕೆ ಅಂತ ಹೇಳಿದರೆ ಅಷ್ಟೊಂದು ಸೆಕೆ ಉಂಟು. ಹಾಗೆ ಬೇಗ ಈಗ ಹೋಗುವ. ಅಲ್ಲಿ ಆದದ್ದು ನಾನು ಜಸ್ಟ್ ಒಂದು ವಿಡಿಯೋ ಮಾಡ್ತೇನೆ, ಜಾಸ್ತಿ ಏನು ಮಾಡೋದಿಲ್ಲ. ಎಷ್ಟು ಮಂದಿ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಒಂದು ಚಿಕ್ಕ ಸೆಲೆಬ್ರೇಷನ್, ತುಂಬ ದೊಡ್ಡದೇನಲ್ಲ, ಚಿಕ್ಕ ಮಟ್ಟಿನಲ್ಲಿ. ಸೊ ಹಾಗೆ ಹೋಗಿ ಬಂದ ಮೇಲೆ ನಿಮ್ಮ ಜೊತೆ ಮತ್ತೆ ಸಿಗ್ತೇನೆ. ಈ ಥರ ಒಂದು ಒಳಗೇ ಜಸ್ಟ್ ಒಂದು ಡೆಕೋರೇಷನ್ ಮಾಡಿದ್ದು ಗೈಸ್. ಒಂಥರ ಬ್ಯಾಕ್ಗ್ರೌಂಡು ಕೊಟ್ಟು ಸ್ವಲ್ಪ ಹ್ಯಾಪಿ ಬರ್ತ್ಡೇ ಅಂತ ಬರೆದು ಅಷ್ಟೇ, ಒಂದು ಕೇಕ್. ಮತ್ತು ನೇಬರ್ಸ್ ಮತ್ತು ನಾವು ಮಾತ್ರ, ಮತ್ತು ಯಾರನ್ನು ಕರೀಲಿಲ್ಲ, ಗ್ರ್ಯಾಂಡಾಗಿ ಮಾಡಲಿಲ್ಲ ಅಲ್ಲ. ಸೊ ಹಾಗಾಗಿ ನಾನಿಲ್ಲಿ ಹ್ಯಾಪಿ ಬರ್ತ್ಡೇ ಸಾಂಗ್ ಏನು ಹಾಕೋದಿಲ್ಲ. ಯಾಕೆಂತ ಹೇಳಿದರೆ ಅದು ನನಗೆ ಕಾಪಿರೈಟ್ ಬರ್ತದೆ. ಅದಕ್ಕೋಸ್ಕರ ನಾನು ಕಾಪಿರೈಟ್ ಇಲ್ಲದ ಮ್ಯೂಸಿಕನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೋಗಿ ಎಲ್ಲ ಬಂದಾಯಿತು, ಎಲ್ಲ ಕೆಲಸ ಇನ್ನೂ ಆಗಬೇಕು. ಬಂದ ಬಾಬಾ, ನಾದಿನಿ ಅವರೆಲ್ಲ ಹೋದರು. ಹಾಗೆ ಇನ್ನು ನಮ್ಮ ಕೆಲಸ ಸಂಜೆ ಎದ್ದು ಗುಡಿಸೋದು, ಒರೆಸೋದು, ಹೊರಗೆ ಎದ್ದು ಅದು ಇದೆಲ್ಲ ಕೆಲಸ ಉಂಟು. ಅದೆಲ್ಲ ಈಗ ಮಾಡಿ ಮುಗಿಸಬೇಕು. ಅದು ಅಲ್ಲದ ಅಮ್ಮ ಅಂಗಡಿಗೆ ಹೋಗಿದ್ದಾರೆ. ಹಾಗಾಗಿ ದನ ಕರ್ಕೊಂಡು ಬರಲಿಕ್ಕೆ ಉಂಟು. ದನ ಅಂದರೆ ಎಲ್ಲ ಕರ್ಕೊಂಡು ಬಂದಿದ್ದಾರೆ ಅವರು. ಒಂದು ಕರುವನ್ನು ಮೊನ್ನೆ ನಾನು ಕರ್ಕೊಂಡು ಬಂದಿದ್ದೆ ಅಲ್ಲ, ಆ ಕರು ಅಲ್ಲೇ ಉಂಟು. ಅದನ್ನೀಗ ಕರ್ಕೊಂಡು ಬರಬೇಕು. ಬಾಗಿಲೆಲ್ಲ ಹಾಕಿ ಹೋಗುವ. ನಿನ್ನೆ ವಿಡಿಯೋ ನಾನು ಹಾಕಲಿಲ್ಲ ಗೈಸ್, ನನಗೆ ಯಾವ ಕಂಟೆಂಟು ಕೂಡ ಇರಲಿಲ್ಲ, ಮತ್ತು ನಿನ್ನೆ ಟೈಮ್ ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ನಿನ್ನೆ ನಾನು ವಿಡಿಯೋ ಮಾಡಿ ಹಾಕಲಿಲ್ಲ. ಹಾಗೆ ಇವತ್ತು ವಿಡಿಯೋ ಮಾಡುವ ಅಂಥೇಳಿ ಬನ್ನಿ ಹೋಗುವ, ಕರ್ಕೊಂಡು ಬರಲಿಕ್ಕೆ. ಗಂಟೆ 5 ಆಗ್ತಾ ಬಂತು. ಇನ್ನು ಕೆಲಸ ಎಲ್ಲ ಇನ್ನೂ ಆಗಬೇಕು. ಇನ್ನು ಆ ಕಾರು ಎಲ್ಲಿಂದೆಲ್ಲ ಬರ್ತದೆ ಅಂತೇಳಿ ನನಗೆ ಗೊತ್ತಿಲ್ಲ. ನಾನು ಹೋಗ್ತಾ ಇದ್ದೇನೆ ತರಲಿಕ್ಕೆ. ಆಂಟಿಯವರು ಹೋದರು, ಅವರ ಜೊತೆ ಹೋಗ್ತಿದ್ರೆ ಆಗ್ತಿತ್ತು. ಅವರನ್ನು ಮುಂದೆ ಕಳಿಸಿ ನಾನು ಬಾಗಿಲೆಲ್ಲ ಹಾಕಿ ಬರ್ತೇನೆ ಅಂತ ಹೇಳಿದ್ದು. ಹಾಗೆ ಈಗ ಹೋಗ್ತಾ ಇದ್ದೇನೆ. ಅಮ್ಮ ಬರುವ ಮೊದಲು ತರಬೇಕು. ಪಾಪ ಅವಳಿಗೆ ಜಾಸ್ತಿ ಬಿಸಿಲು ಆಗೋದಿಲ್ಲ. ಮತ್ತು ಕೂಡ ಅಮ್ಮ ಅವಳನ್ನು ಬಿಟ್ಟು ಕಟ್ತಾರೆ. ಹಾಗೆ ಬೇಗ ಒಮ್ಮೆ ಹೋಗಿ ಅವಳನ್ನು ಕರ್ಕೊಂಡು ಬರುವ ಅಂತೇಳಿ. ಅಲ್ಲಿ ಮೇಯ್ತಾ ಇದ್ದಾಳೆ ನೋಡಿ. ನಮ್ಮ ದಾರಿ ನೋಡಿ, ಒಣಗಿದ ನಂತರ ಇವಾಗ ಸ್ವಲ್ಪ ಓಕೆ. ಮಳೆ ಬಂದರೆ ಮತ್ತೆ ಅದೇ ಗಜಿಬಿಜಿ. ದನಗಳೆಲ್ಲ ಮೇಯ್ತಾ ಉಂಟು. ಪ್ರವೀಣನ್ನು ಕೂಡ ತರಲಿಲ್ಲ ನೋಡಿ, ಅಲ್ಲಿದೆ. ಆಂಟಿಯವರು ಕೊಂಡೋದ್ರು ಕಾಣಬೇಕು. ಆ ಬದಿ ಹೋಗಿದ್ದಾರೆ. ನಮ್ಮದಿಲ್ಲಿದ್ದಾಳೆ ನೋಡಿ. ಕರ್ಕೊಂಡು ಹೋಗುವ ಇವಳನ್ನು. ಈಗ ಬರಲಿಕ್ಕೆ ಕೇಳೋದು ಕಷ್ಟ. ಹೊಟ್ಟೆ ತುಂಬಿದ್ರೆ ಬರ್ತಾಳೆ, ಇಲ್ಲದಿದ್ದರೆ ಅಲ್ಲಲ್ಲಿ ನಿಲ್ತಾಳೆ. ರಿಟರ್ನ್ ಕೂಡ ಹೋಗುವನಾ? ರೆಡಿಯಾ ಹೋಗಲಿಕ್ಕೆ? ಹೋಗುದಾ?
ಹಾಂ ನಿಲ್ಲುದಾ ಏನು ಎಂತ ಮಾಡ್ತಾಳೆ ಅಂತ ಗೊತ್ತಿಲ್ಲ ಗೈಸ್. ಇವಳು ಹೋಗುವ ದಾರಿ ನೋಡಿದರೆ ನನಗೆ ಟೆನ್ಷನ್ ಆಗೋದು, ನೀ ಎಲ್ಲಿಂದಾಗಿ ಹೋಗ್ತಾಳೆ ಅಂತೇಳಿ. ಯಾವ ರೀತಿ ಸುತ್ತು ಹಾಕಿದ್ದಾಳೆ ನೋಡಿದರೆ. ಹೋಗ್ತಾ ಇದ್ದಾಳೆ. ಇವತ್ತು ಮಾತ್ರ ತೋಟದಲ್ಲಿ ಹೋಗುದಿಲ್ಲ, ಮೊನ್ನೆ ಅದು ಅಲ್ಲಿ ಕಟ್ಟಿದ್ರಲ್ಲ ಹಾಗೆ ತೋಟದಲ್ಲಿ. ಇವತ್ತು ಮಾರ್ಗದಲ್ಲೇ ಹೋಗ್ತಾಳೆ. ಇಲ್ಲಿ ಜೀರಿಗೆ ಮೆಣಸು ಒಳ್ಳೆಯದಾಗಿದೆ. ಮಳೆ ಬಂದು ಚಿಗುರಿ ಜೀರಿಗೆ ಮೆಣಸು ತುಂಬ ಆಗಿದೆ. ಇವತ್ತಿನ ದಾರಿ ಬೇರೆ ಅವಳದ್ದು ಹೋಗೋದು. ಎಲ್ಲಿದ್ದರೂ ನೀರು ಸ್ವಲ್ಪ ಸಿಕ್ಕಿದ್ರೂ ಸಾಕು. ಅಂದರೆ ಇಡೀ ದಿನ ಬಿಸಿಲಿಗೆ ಇರ್ತಾರಲ್ಲ ಪಾಪ, ಅವರಿಗೆ ತುಂಬ ಬಾಯಾರಿಕೆ ಆಗಿರ್ತದೆ. ಅಲ್ಲಿಂದೆಲ್ಲ ಆಯ್ತು. ಈಗ ಇಲ್ಲಿ ನೀರು ಕುಡಿಲಿಕ್ಕೆ ಬಂದು ಇನ್ನೊಬ್ಬಳು ಬರ್ತಾ ಇದ್ದಾಳೆ ನೋಡಿ. ಇವಳು ಸ್ವಲ್ಪ ಜೋರು, ಹೇಳಿದ್ದು ಕೇಳೋದಿಲ್ಲ. ಅವಳಷ್ಟಿಗೆ ಬರೋದು, ಅವಳಷ್ಟಿಗೆ ಹೋಗೋದು ಇವಳು ಅಲ್ವಾ? ಹೌದು. ವಿಡಿಯೋ ಮಾಡೋದು ನಿನ್ನದು, ತೋರಿಸೋದು ಎಲ್ಲರಿಗೆ. ಯೂಟ್ಯೂಬಲ್ಲಿ ಹಾಕ್ತೇನೆ ಆಯಿತಾ? ಹಾಂ ನೋಡುದು. ಈಗ ಅವಳನ್ನು ಬಿಟ್ಟು ಬಿಡುದು, ಅವಳಷ್ಟಕ್ಕೆ ಮತ್ತೆ ಅವಳು ಬರ್ತಾಳೆ. ಎಲ್ಲಿ ಹಲಸಿನ ಹಣ್ಣು ಅಂತ ಹಲಸಿನ ಹಣ್ಣು ಉಂಟಂತೇಳಿ ಹುಡುಕಿಕೊಂಡೇ ಹೋಗುದು. ಅವಳು ಸ್ವಲ್ಪ ಜೋರು, ಹೇಳಿದ್ದು ಕೇಳುವುದಿಲ್ಲ. ಅದೇ ಅವಳಿಗೆ ಅಮ್ಮವೇ ಆಗಬೇಕು, ಎರಡು ಬೈದು ಕಟ್ಟಲಿಕ್ಕೆ. ಹಾಗಾಗಿ ಅವಳನ್ನು ನಾನು ಕಟ್ಟುವುದಿಲ್ಲ. ಇಲ್ಲಿ ನೋಡಿ ಬೆಂಡೆಕಾಯಿ ಗಿಡ ಬಿಸಿಲಿಗೆ ಬಾಡಿ ಹೋಗಿದೆ ನೋಡು. ಬಾಡಿದೆ, ಅಷ್ಟೊಂದು ಬಿಸಿಲುಂಟು. ಪಪ್ಪಾಯಿ ಗೊಂಚಲು ಇದೆ. ಎಷ್ಟೊಂದು ಆಗಿದೆ ಅಂತ ಹೇಳಿದರೆ ಮಾತ್ರ. ಈಗ ಮೇಲೆ ಆಗ್ತಾ ಬರುವಾಗ ಚಿಕ್ಕದಾಗೋದು, ದೊಡ್ಡದಾಗೋದಿಲ್ಲ. ಹೀಗೆ ಅವಳನ್ನು ಕಟ್ಟಿ ಬಂದಾಯಿತು. ಇನ್ನು ನನ್ನ ಕೆಲಸ ಸ್ಟಾರ್ಟ್. ಗುಡಿಸಬೇಕು, ಒರೆಸ್ಬೇಕು, ಎಲ್ಲ ಕೆಲಸ ಮುಗಿಸಿ 6 ಗಂಟೆಗೆ ರೆಡಿ ಆಗಬೇಕು. ಸ್ನಾನ ಎಲ್ಲ ಮಾಡಿ 6 ಗಂಟೆಗೆ ರೆಡಿ ಆಗಬೇಕು. ಮಗನಿಗೆ ಕೂತ್ಕೊಳಿಸ್ಬೇಕು. ಇನ್ನು ಎಕ್ಸಾಮ್ ಹತ್ತಿರ ಬಂತು, ಅದರದ್ದು ಟೆನ್ಷನ್. ಇನ್ನು ಎಕ್ಸಾಮ್ ಇದ್ದು ಹಾಗೆ ಸ್ವಲ್ಪ ಹಲಸಿನ ಹಣ್ಣು ಒಂದು ಕಟ್ ಮಾಡಿದ್ವಿ. ಅದು ಸ್ವಲ್ಪ ಅಮ್ಮ ದನಗಳಿಗೆ ಹಾಕಿದ್ರು, ಮತ್ತು ಸ್ವಲ್ಪ ಉಂಟು ನೋಡಿ ಇಷ್ಟು. ಇದು ಈಗ ಏನಾದರೂ ದೋಸೆ ಮಾಡುವ ಇದರದ್ದಂತ ಎನಿಸಿದ್ದೇನೆ. ತುಂಬ ಸ್ವೀಟ್ ಇಲ್ಲ, ಸ್ವಲ್ಪ ಚಪ್ಪೆ ಕೂಡ ಇರಬಾರ್ದು, ಮತ್ತು ಚಪ್ಪೆ ಕೂಡ ಇರಬಾರ್ದು. ಮೀಡಿಯಮ್ ಆಗಿರಬೇಕು, ತುಂಬ ಒಳ್ಳೆ ಇರ್ತದೆ ಆ ರೀತಿ ಇದ್ದರೆ. ಹಾಗೆ ಈಗ ಫ್ರಿಜ್ಜಲ್ಲಿ ಇಡಬೇಕು. ನಾಳೆ ಬೆಳಿಗ್ಗೆ ದೋಸೆ ಮಾಡುವಾಗ ಹಾಕಿ ಗ್ರೈಂಡ್ ಮಾಡಬೇಕು. ಒಳ್ಳೆಯದುಂಟು, ಅಂದರೆ ಸ್ವಲ್ಪ ಚಪ್ಪೆವೆ, ತುಂಬ ಸ್ವೀಟ್ ಅಂತ ಹೇಳಿಲ್ಲ. ಹಾಗೆ ಸ್ವೀಟ್ ಇದ್ದರೆ ದೋಸೆ ಮಾಡೋದು ಕಷ್ಟ ಗೈಸ್. ಯಾಕಂತ ಹೇಳಿದರೆ ಅದು ಸ್ವೀಟ್ ಇದ್ದರೆ ಕಾವಲಿಯಲ್ಲಿ ಎದ್ದೇಳುವುದಿಲ್ಲ, ತಲೆ ಹಿಡಿಯುತ್ತದೆ. ಸ್ವಲ್ಪ ಚಪ್ಪೆ ಇದ್ದರೆ ತಲೆಯನ್ನು ಹಿಡಿಯೋದಿಲ್ಲ. ಹಾಗೆ ಗೈಸ್, ನಮಗೆ ಲಿಚ್ಚಿ ತಂದಿದ್ದಾರೆ. ಈ ಲಿಚ್ಚಿಗೆ ಅರ್ಧ kg 100 ರೂಪೀಸ್ ಅಂತೆ. ಮತ್ತು ಜಾಸ್ತಿ ಕೂಡ ತಿನ್ನಬಾರ್ದು. ಇದು ಜಾಸ್ತಿ ತಿಂದರೆ ನಮಗೆ ಶೀತ ಆಗೋದು ಬೇಗ, ಜ್ವರ ಕೂಡ ಬರ್ತದೆ. ಹಾಗೆ ಲೆಕ್ಕದ್ದೇ ತಿನ್ನಬೇಕು. ಗೈಸ್, ಇವತ್ತಿನ ಈ ಚಿಕ್ಕ ವ್ಲಾಗನ್ನು ನಾನು ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತೇನೆ. ನಾಳೆ ವ್ಲಾಗ್ನಲ್ಲಿ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.